ನಿಶ್ಶಬ್ದವಾಗಿ ದಯಮಾಡಿ 10 ನಿಮಿಷ ನನಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ಕೈಮುಗಿದು ಪ್ರಾರ್ಥನೆ ಮಾಡ್ತೇನೆ. ನಾನು ಏನು ನಮ್ಮ ರೈತರ ಬಗ್ಗೆ ನಡೀತಾ ಇರ್ತಕ್ಕಂಥ ಹೋರಾಟ ಏನಿದೆಯೋ ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು, ನಮ್ಮ ಮಾಜಿ ಶಾಸಕರು ಕೃಷ್ಣಪ್ಪನವರು, ಮಂಜು ಅವರು, ನಮ್ಮ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರಾದ ಬಾಬು ಅವರು, ಪುಟ್ಟರಾಜು ಅವರು, ಕರಿಯಮ್ಮನವರು, ನಮ್ಮ ಯಾದಗಿರಿ ಶರಣಗೌಡ ಪಾಟೀಲ್ ಅವರು, ಹೀಗೆ 15 ಜನ ಶಾಸಕರು, ಶರವಣ್ಣವರು ವಿಧಾನ ಪರಿಷತ್ತಿನ ಸದಸ್ಯರು, ನಮ್ಮ ವಿಧಾನ ಪರಿಷತ್ತಿನ ಎಲ್ಲ ಸದಸ್ಯರು, ನಮ್ಮ ಪಕ್ಷದ ಮುಖಂಡರು ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ನಾನು ಅವರೆಲ್ಲರಿಗೂ ಅಭಿನಂದಿಸ್ತೇನೆ. ನಿಖಿಲ್ ಕುಮಾರಸ್ವಾಮಿ ಅವರು ಈ ಒಂದು ಹೋರಾಟದಲ್ಲಿ ಅಗ್ರಗಣ್ಯ ಸ್ಥಾನವನ್ನು ವಹಿಸಿ ಏನು ಹೋರಾಟ ಮಾಡ್ತಾ ಇದ್ದಾರೆ ಅದಕ್ಕೆ ಕುಮಾರಸ್ವಾಮಿ ಅವರು ಬೆಳೆಯುತ್ತಿದ್ದ ಸಮಯದಲ್ಲಿ ಕೇಂದ್ರದ ಮಂತ್ರಿಗಳಾಗಿ ಒಂದು ಕಡೆ ಜವಾಬ್ದಾರಿ ನಿರ್ವಹಣೆ ಮಾಡಬೇಕು, ಮತ್ತೊಂದು ಕಡೆ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ರೈತರಿಗೆ ಅನ್ಯಾಯವಾದಂತ ಸಂದರ್ಭದಲ್ಲಿ ಅವರು ಯಾವುದೇ ಒಂದು ಮಾನಸಿಕವಾದಂತ ಹಿಂಬದಿ ತೋರಿಸದೆ ಎದುರಿಸತಕ್ಕಂಥ ಸ್ಥೈರ್ಯ ಮತ್ತು ಸಾಮರ್ಥ್ಯ ಹೊಂದಿರತಕ್ಕಂಥ ಒಬ್ಬ ನಾಯಕರು. ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕೆಲವು ಮುಖಂಡರು ಕೂಡ ನಿನ್ನೆ ನಮ್ಮ ವಿರೋಧಿ ಪಕ್ಷದ ನಾಯಕರಾದ ಅಶೋಕ್ ಅವರು ಕೂಡ ಬಂದು ಹೋಗಿದ್ದಾರೆ. ನಾನು ಈ ಸಂದರ್ಭದಲ್ಲಿ ದಯಮಾಡಿ ನಿಂದಾಭಾವನೆ ಮಾಡಬೇಡಿ. 1994ರಲ್ಲಿ ನಾನು ರಾಮನಗರದಿಂದ ವಿಧಾನಸಭೆಗೆ ಆಯ್ಕೆಯಾದೆ. ಆಗ ರಾಮನಗರ ಮಹಾಜನತೆ ತೋರಿಸಿದಂತ ಒಂದು ಪ್ರೀತಿ ವಿಶ್ವಾಸ ಏನಿದೆ. ಆದರೆ ಹಿಂದಿನಲ್ಲಿ ನಾನು ಮುಖ್ಯಮಂತ್ರಿನೂ ಆದೆ, ಪ್ರಧಾನಮಂತ್ರಿನೂ ಆದೆ. ನಿಮಗೆ ಜ್ಞಾಪಕ ಇರ್ಬೋದು, ಅನೇಕ ಜನ ಹಿರಿಯರಿಗೆ ಬಿಡದಿ ಬೋರಯ್ಯನವ್ರನ್ನ ಅವತ್ತು MLC ಮಾಡಿದ್ವಿ. ಅಷ್ಟೇ ಅಲ್ಲ, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಅಧ್ಯಕ್ಷರನ್ನು ರಾಮನಗರದ ಒಬ್ಬ ಮುಖಂಡರಿಗೆ ನಾನೇ ಅವತ್ತು ನೇಮಕ ಮಾಡಿದೆ. ಈ ಹಳೆಯ ವಿಷಯಗಳನ್ನ ನಾನು ನೆನೆಸಿಕೊಳ್ತೇನೆ. ಇವತ್ತು ಒಬ್ಬ ಮುಖ್ಯಮಂತ್ರಿ ಒಕ್ಕಲಿಗ ಸಮಾಜಕ್ಕೆ ಸೇರಿದವರು, ಆದರೆ ದೇವೇಗೌಡರು, ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು ಒಕ್ಕಲಿಗರು ಬೇರೆಯವರು ಯಾರಾದರೂ ಮುಖ್ಯಮಂತ್ರಿ ಆದ್ರೆ ಸಹಿಸೋದಿಲ್ಲ, ಈ ಆಪಾದನೆಯನ್ನ ಮಾಡ್ತಾರೆ. ನಾವು ದಯಮಾಡಿ ನಿಧಾನವಾಗಿ ಕೇಳಬೇಕು. ನಮಗೆ ಯಾರೇ ಮುಖ್ಯಮಂತ್ರಿಗಳಾದ್ರೂ ಒಳ್ಳೆಯ ಕೆಲಸವನ್ನು ಮಾಡಿದ್ರೆ ಅವ್ರಿಗೆ ನಾವು ಬೆಂಬಲಿಸ್ತೇವೆ. ಈಗ ಸಿದ್ದರಾಮಯ್ಯನವರು 16 ಬಜೆಟ್ ಅನ್ನ ಇಟ್ಟರು, ನಾವೇನು ಒಂದು ಮಾತಾಡಲಿಲ್ಲ. ನಾನು ಒಂದು ಮಾತನಾಡಿಲ್ಲ. 16 ಬಜೆಟ್ ಅನ್ನ ಇಟ್ಟರು, ನಾನೇನು ಮಾತಾಡಲಿಲ್ಲ. ಇವರು ಬಂದು ಕೇವಲ 60 ದಿನ ಆಗಿದೆ. ನಮ್ಮವ್ರೆ
ಯಾಕೆ ನಾವು ಹೋರಾಟ ಮಾಡಿದ್ವಿ ಹೇಳಿದ್ರೆ ಕುಮಾರಸ್ವಾಮಿಯವರು 2008ರಲ್ಲಿ ಮಾಡಿದಂತ ನಿರ್ಣಯವನ್ನ ನಾನು ಈಗ ಜಾರಿಗೆ ಕೊಡ್ತೇನೆ. ಹೌದು, ನೀವು ಡೆಪ್ಟಿ ಸಿಎಂ ಆಗಿ ನೀವು ಬೆಂಗಳೂರಿನ ಡೆವಲಪ್ಮೆಂಟ್ ಅಥಾರಿಟಿ ಎಲ್ಲ ಅಧಿಕಾರವನ್ನು ನೀವೇ ಇಟ್ಕೊಂಡಿದ್ದವರು, ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದವರು ಈ 3 ವರ್ಷ ಬಿಡದೆ ಈ ರೈತರಿಗೆ ಇವತ್ತೇನು ನೀವು ಅವರು ನೇಣಾಕಿ ಹೊರಟಿದೆ. ಇದು ಕುಮಾರಸ್ವಾಮಿಯವರು ಮಾಡಿದಂತ ತೀರ್ಮಾನ ಅಂತ ಯಾವ ನಾನೆಯಿಂದ ಹೇಳ್ತೇನೆ. ಕುಮಾರಸ್ವಾಮಿ ಅವರು ಏನ್ ತೀರ್ಮಾನ ಮಾಡಿದ್ರು? ಅವರು ಬೆಂಗಳೂರಿನ ಒಂದು ಜನತೆ ಒತ್ತಡಕ್ಕೆ 5 ಹೊಸ ನಗರಗಳನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಅದರಲ್ಲಿ ರಾಮನವರು ಮುಖ್ಯಮಂತ್ರಿ ಆಗಿದ್ದಾಗ ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಣ ಏನೊಂದು ಯೋಜನೆಯನ್ನು ತೀರ್ಮಾನ ಮಾಡಿದ್ರೆ ಅದರಲ್ಲಿ ರಾಮನವರು ಸೇರಿದ್ರು, ಬಿಡದಿನೂ ಸೇರಿ. ದಯಮಾಡಿ ಡಿ.ಕೆ. ಶಿವಕುಮಾರ್ ಅವರೇ, ನೀವು 2 ವರ್ಷ ರಾಜ್ಯ ಆಳಿ ನಮಗೆ ಅಸಮಾಧಾನ ಇದೆ ಅಂತ ಇಲ್ಲ, ಯಾಕೆ ಅಸತ್ಯವನ್ನ ಹೇಳಿ ರೈತರ ಮನೆ ಹಾಳು ಮಾಡಲಿಕ್ಕೆ ಹೊರಟಿದೆ? 1 ಗುಂಟೆ 2 ಗುಂಟೆ 3 ಗುಂಟೆ 5 ಗುಂಟೆ 10 ಗುಂಟೆ ಜಾಗ ಉಳಿಸ್ಕೊಂಡು ಹಸುಗಳಿಗೆ ಮೇವು ಬೆಳೆಸಿ ಹಾಲು ತಕ್ಕಲು ಯಾರು ಇವತ್ತು ಜೀವನ ನಡೆಸ್ತಾ ಇದ್ದಾರೋ ಅವರ ಹೊಟ್ಟೆ ಮೇಲೆ ಹೊಡೆದು ಈ ಪ್ರಾಜೆಕ್ಟ್ ಅನ್ನ ಯಾರಿಗೋಸ್ಕರ ಮಾಡ್ತಾ ಇದ್ದೀವಿ? ಹೇಳಿ, ಸತ್ಯ ಹೇಳಿ, ಯಾರಿಗೋಸ್ಕರ? ಬೆಂಗಳೂರು ಮೀಡಿಯಾದಲ್ಲಿ 20,000 ಸೈಟ್ಗಳು ಖಾಲಿ ಬಿದ್ದಿದ್ದಾವೆ. 20,000 ಸೈಟ್ಗಳು. ಇದನ್ನು ನಾನು ಹೇಳೋದಲ್ಲ, ಸತೀಶ್ ಜಾರಕಿಹೊಳಿ ಈ ಮಾತನ್ನು ಹೇಳಿದ್ದಾರೆ. ಅಷ್ಟೇ ಅಲ್ಲ, ಬೆಂಗಳೂರಿನ ವಿವಿಧ ಬಡಾವಣೆಗಳಲ್ಲಿ ಸಹಸ್ರಾರು ಸೈಟ್ಗಳು ಖಾಲಿ ಬಿದ್ದಿದ್ದಾವೆ. ಇವತ್ತು ಅವುಗಳನ್ನು ತೆಗೆದುಕೊಳ್ಳಲೇ ಯಾರೂ ಇಲ್ಲ. ಬೆಂಗಳೂರಿನಲ್ಲಿ ಅನೇಕರು ಇವತ್ತು ಮನೆಗಳನ್ನು ನಿರ್ಮಾಣ ಮಾಡಿದ್ದಾರೆ, ಅನೇಕ ದೊಡ್ಡ ದೊಡ್ಡ ಮಹಲ್ಗಳನ್ನು ಕಟ್ಟಿದ್ದಾರೆ. ಅಲ್ಲಿ ಇವತ್ತು ಅವುಗಳನ್ನು ಕೊಂಡುಕೊಳ್ಳತಕ್ಕಂಥವರು ಇಲ್ಲ. ಎಷ್ಟೊಂದು ಕಟ್ಟಿರುವ ಮನೆಗಳು ಖಾಲಿ ಬಿದ್ದಿದ್ದಾವೆ. ಇದನ್ನ ಯಾವುದೋ ಒಂದು ಕಮಿಟಿ ಮಾಡಿದ್ದಾರೆ. ಆ ಕಮಿಟಿಯವರು ದಯಮಾಡಿ ಈ ವಿಷಯದ ಬಗ್ಗೆ ಮೊದಲು ಅಂಕಿ ಅಂಶ ಸಂಗ್ರಹಣ ಮಾಡಲಿ. 2 ಜನ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಬಂದು ಅವರು ಇಲ್ಲಿ ಇರ್ತಕ್ಕಂಥ ವಾಸ್ತವಾಂಶವನ್ನು ನೋಡಿ ಈ ಪ್ರಾಜೆಕ್ಟ್ ಮಾಡಬಾರದು, ಇದು ರೈತರ ಹೊಟ್ಟೆ ಮೇಲೆ ಹೊಡಿಬೇಡಿ, ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಾಧೀಶರು ಹೇಳಿದ್ದಾರೆ. ನಮಗೆ ಡಿ.ಕೆ. ಶಿವಕುಮಾರ್ ಅವರು 2 ವರ್ಷ ರಾಜ್ಯ ಆಳಿದ್ರೆ ದೇವೇಗೌಡರು ಕುಮಾರಸ್ವಾಮಿ ಅವರು ಬೇರೊಬ್ಬ ಒಕ್ಕಲಿಗ ನಾಯಕನ್ನ ಬೆಳೀಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಸುಳ್ಳು ಆಪಾದನೆ ಮಾಡಬೇಡಿ. ಆಳಿ ರೈತರ ಬದಲಾಗಿ ಇವತ್ತು ರೈತರ ಹೊಟ್ಟೆ ಮೇಲೆ ಹೊಡೆದು ಯಾವ ಪುರುಷಾರ್ಥಕ್ಕೆ ಈ ಪ್ರಾಜೆಕ್ಟ್ ಅನ್ನ ಹೇಳಿ, ಸತ್ಯ ಹೇಳಿ. ಇವತ್ತು ಹೇಳ್ತಾರೆ ನಾನು ಒತ್ತಾಯ ಮಾಡೋದಿಲ್ಲ, 3 ಕೋಟಿ ರೂಪಾಯಿ ಕೊಡ್ತೀನಿ. ನಿನ್ನೆ ಡೆಲ್ಲಿ ಹೋಗೋದಕ್ಕಿಂತ ಮುಂಚೆ 3 ಕೋಟಿ ರೂಪಾಯಿ ಕೊಡ್ತೀನಿ. ನಿನ್ನೆ ಗೊತ್ತಾಯ್ತು
ರೈತರಿಗೆ 3 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳುವ ಒಂದು ಸುದ್ದಿ ನಿನ್ನೆ ಅವ್ರ ಗಮನಕ್ಕೆ ಬಂತು. 3 ಕೋಟಿ ರೂಪಾಯಿ ಕನಕಪುರದಲ್ಲಿ ಅವ್ರು ಏನೇನು ಮಾಡಿದ್ದಾರಲ್ಲ ಆ ಜಾಗ ಇವತ್ತು ಬೇರೆಯವರಿಗೆ ಮೊದಲು ಸೈಟ್ ಮಾಡೋದಕ್ಕೋ ಯಾವ ಪ್ರಾಜೆಕ್ಟ್ ಮಾಡೋದಕ್ಕೂ ಮೊದಲು ಕೊಟ್ಟು ಅಲ್ಲೇ ತೀರ್ಮಾನ ಮಾಡಿ ಇಲ್ಲಿ ಯಾಕೆ ಬಂದು ಬಡವರು ಪಾಪ ಹೊಟ್ಟೆ ಮೇಲೆ ಹೊಡೆದು ನೀವು ಏನು ಯಾವ ಉದ್ದೇಶಕ್ಕೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನೀವು 5 ಕಾರ್ಪೊರೇಷನ್ಗಳು ಮಾಡಿದ್ರಿ. ಅದರಲ್ಲಿ ರಾಮನವರು ಒಂದು ಕಾರ್ಪೊರೇಷನ್ ನಿಜ ಯಾವ ಪುರುಷಾರ್ಥಕ್ಕೆ ಬಿಡದಿ ಜಮೀನು ತೆಗೆದುಕೊಳ್ಳಬೇಕು ಕಾರ್ಪೊರೇಷನ್ ಮಾಡಿದ್ರ ಇಲ್ಲಿ ಯಾರಾದರೂ ಬಿಡದಿಯವರು ನಮಗೆ ನಿವೇಶನ ಬೇಕು ಅಂತ ಅರ್ಜಿ ಹಾಕಿದ್ದಾರ? ರಾಮನಗರದವರೇನಾದರೂ ನಮಗೆ ನಿವೇಶನ ಬೇಕು ಅಂತ ಅರ್ಜಿ ಹಾಕಿದ್ದಾರ? ಬೆಂಗಳೂರಿನವರು ಯಾರಾದರೂ ನಮಗೆ ನಿವೇಶನ ಬೇಕು ಅಂತ ಅರ್ಜಿ ಹಾಕಿದ್ದಾರ? ಹೇಳಿ, ದಯಮಾಡಿ ಹೇಳಿ. ಡಿ ಕೆ ಶಿವಕುಮಾರ್ ಅವರೇ, ದಯಮಾಡಿ ನೀವು ರಾಜ್ಯ ಆಡಬೇಕು, ನಮ್ದೇನು ತಕರಾರು. ಆದ್ರೆ ಎಲ್ಲಿಯವರೆಗೆ ನೀವು ರೈತರ ಹೊಟ್ಟೆ ಮೇಲೆ ಹೊಡೆಯಲಿಕ್ಕೆ ಹೋಗ್ತಿರೋ ಅಲ್ಲಿಯವರೆಗೆ ಈ ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ದೇವೇಗೌಡನಿಗೆ 93 ವರ್ಷ ಆಗಿರುವುದು. ನಾನು ಯಾವ ಕಾರಣದಿಂದ ನನ್ನ ರೈತರ ಹೊಟ್ಟೆಯ ಮೇಲೆ ಹೊಡೆದು ನಿಮ್ಮ ಸೌಲಭ್ಯವನ್ನು ಕಟ್ಟಲಿಕ್ಕೆ ಡೆಲ್ಲಿಯಲ್ಲಿ ನೀವೇನು ಯಾರ್ಯಾರಿಗೆ ಏನೇನು ಭರವಸೆ ಕೊಟ್ಟು ಬಂದಿದ್ದೀರೋ ಮುಖ್ಯಮಂತ್ರಿ ಆಗಲಿಕ್ಕೆ ಸಿದ್ದರಾಮಯ್ಯನವ್ರನ್ನ ತೆಗೆದು ಮುಖ್ಯಮಂತ್ರಿ ಆಗಲಿಕ್ಕೆ ನೀವು ಯಾರ್ಯಾರು ಸಹಾಯ ಮಾಡ್ತೀನಿ ಅಂತ ಹೇಳಿ ಬಂದಿದ್ದೀರೋ ಆ ಸಹಾಯವನ್ನು ಮಾಡಲಿಕ್ಕೆ ಇಲ್ಲಿ ರೈತರ ಹೊಟ್ಟೆ ಮೇಲೆ ಹೊಡೆದು ಈ ಜಮೀನನ್ನ ಯಾರಿಗೆ ಕೊಡ್ಲಿಕ್ಕೆ, ಯಾವ ಕಂಪನಿಗೆ ಕೊಡ್ಲಿಕ್ಕೆ, ಯಾರು ಇಲ್ಲಿ ಲೇಔಟ್ ಮಾಡಲಿಕ್ಕೆ ಮುಂದೆ ಹೋಗಿದ್ದಾರೆ? ಹೇಳಿ, ಸತ್ಯ ಹೇಳಿ. ದಯಮಾಡಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಇವತ್ತು ನೀವು ಹೇಳಿದರೆ ಅವರ ಹೇಳಿಕೆ, ಅವರ ಹೇಳಿಕೆಯಲ್ಲಿ ಮಕ್ಕಳು ಒತ್ತಾಯ ಮಾಡೋದಿಲ್ಲ, ಅವರಾಗಿ ಕೊಟ್ಟರೆ ತೋಡ್ತೀನಿ. ನೀವು ಮಾತನ್ನ ಹೇಳ್ತೀನಿ, ನಾನು ಒತ್ತಾಯ ಮಾಡ್ತೀನಿ. ಆದ್ಮೇಲೆ ಇಲಾಖೆ ಇಲ್ಲಿ ಸೇರುವುದನ್ನ ನೀವೆಲ್ಲ ಸ್ವಾಗತ ಮಾಡಿ ನಮ್ಮ ಜಮೀನು ಕೊಡ್ತೀವಿ ಬನ್ನಿ ಅಂತ ಹೇಳಿ ಕರೆದಿದ್ದೀರಾ? ನಾವು ಒತ್ತಾಯ ಮಾಡಿ ನಾನು ಯಾವ ಜಮೀನು ತೆಗೆದುಕೊಳ್ಳೋದಿಲ್ಲ. ನಿನ್ನೆ ಡೆಲ್ಲಿಗೆ ಹೋಗೋದಕ್ಕಿಂತ ಮುಂಚೆ ಹೇಳಿದ್ದಾರೆ. ಇವತ್ತು ಒಂದು ನಾನಾಗಲೇ ಹೇಳಿದ್ದೇನೆ, ಕೋಟಿಪಾಳ್ಯ 314 ಒಟ್ಟು ಎಕರೆ, ಅಳಸಂದ್ರ 1494, ಮೂಳಪಾಳ್ಯ 71, ಕೆಂಪರಪಾಳ್ಯ 784, ಕನಗಿರಿ 714, ಹೊಸೂರು 2544, ಒಳೇರಳ್ಳಿ 65, ಒಟ್ಟು 7,488 ಆಕ್ರಮಣ ಶಿವಕುಮಾರ್ ಅವರು
ಹೇಳಿರ್ತಕ್ಕಂಥ ಮಾತು ಮಾತು ಉಳಿಸ್ಕೊಳ್ಳಿ. ಇವತ್ತಿಗೆ ಸೇರಿರ್ತಕ್ಕಂಥ ಈ ಏನು ನಮ್ಮ ಪಕ್ಷದ ಶಾಸಕರು ನಮ್ಮ ಶಾಸಕರು ಅನೇಕ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು ಕರಿಯಮ್ಮವರು ಮತ್ತೊಂದು ಬಹಳ ಏನು ಸೇರಿದರೆ ಇವರೆಲ್ಲ ಬಂದಿರ್ತಕ್ಕಂಥದ್ದು ನಮ್ಮ ರೈತ ಹೊಟ್ಟೆಯ ಮೇಲೆ ಮುಳ್ಳಿಬೇಡಿ. ನಾವು ಯಾವುದೇ ಕಾರಣದಿಂದ ಇದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿ ಇವತ್ತಿಲ್ಲಿ ಈ ಸಭೆಗೆ ಬಂದಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಈ ವಿಷಯದಲ್ಲಿ ನಿಮಗೆ ಅನ್ಯಾಯ ಆಗಲಿಕ್ಕೆ ಕಿಂಚಿತ್ತು ಬಿಟ್ಟುಕೊಡೋದಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಇವತ್ತು ಒಂದು ಮಾತನ್ನ ಹೇಳ್ತೇನೆ. ನನಗೆ ವಯಸ್ಸಾಗಿದೆ ಅಂತ ಹೇಳಿ ಯಾರಾದ್ರೂ ಬಿಡಬಾರದು. ಹೀಗೆ ವಯಸ್ಸಾಗಿಲ್ಲ ಅದರಿಂದ ಹೋರಾಟ ಮಾಡುವ ಕೆಚ್ಚು ಶಕ್ತಿ ನಿಮ್ಮಿಂದ ಬರ್ತದೆ. ನಾನು ನಿಮಗೋಸ್ಕರ ಹೋರಾಟ ಮಾಡುವ ಕೆಲಸವನ್ನ ಸದಾ ಮಾಡ್ತೇನೆ. ಅದರಿಂದ ದಯಮಾಡಿ 19ನೇ ತಾರೀಕು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.